ಅಡಿಕೆ ಸಿಪ್ಪೆ ಏನಿದೆ ಇದು ಸಾಕಷ್ಟು ಇದರಲ್ಲಿ ಪೊಟ್ಯಾಷ್ ಅಂಶ ಜಾಸ್ತಿ ಇದೆ. ನಮ್ಮ ಅಡಿಕೆ ಬೆಳೆಗೆ ಪೊಟ್ಯಾಷ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಅದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಮತ್ತು ಅದರಲ್ಲಿ ಸಾರಜನಕ ಅಂಶ ಕಡಿಮೆ ಇರೋದ್ರಿಂದ ಅದು ಬೇಗ ಕರಗೋದಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ ಎಂ.ವೈ ಅಂತ. ನಾನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಈ ಒಂದು ವಿಡಿಯೋ ಮೂಲಕ ನಾನು ಎಲ್ಲ ರೈತ ಬಾಂಧವರಿಗೆ ನಮ್ಮ ಒಂದು ಬೆಳೆಯ ಉಳಿಕೆಗಳು ಅಂದರೆ ಅಡಿಕೆಯಲ್ಲಿ ಬಂದರೆ ಅಡಿಕೆ ಸಿಪ್ಪೆನ ಯಾವ ಥರ ನಾವು ರೈತರು ಸಾಕಷ್ಟು ವ್ಯರ್ಥ ಮಾಡ್ತಿದ್ದಾರೆ, ಅದನ್ನು ಹೇಗೆ ಸದುಪಯೋಗ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ವಿವರಿಸೋಕ್ಕೆ ಇಷ್ಟಪಡ್ತೀನಿ. ನೀವು ಹೆಚ್ಚಿನದಾಗಿ ನಮ್ಮ ಒಂದು ಬೆಳೆ ಉತ್ಪಾದನೆಯಲ್ಲಿ ಸುಸ್ಥಿರತೆ ಬರಬೇಕು ಅಂತಂದರೆ ನಮ್ಮ ಒಂದು ಹೊಲದಲ್ಲಿರುವಂಥ ಎಲ್ಲ ವಸ್ತುಗಳು ಏನು ನಾವು ತ್ಯಾಜ್ಯಗಳು ಅಂತ ಏನು ಹೇಳ್ತೀವಿ ಅವನ್ನ ಮರುಬಳಕೆ ಮಾಡಬೇಕು. ಅಲ್ಲೇ ನಾವು ಗೊಬ್ಬರ ಮಾಡಿ ಮತ್ತೆ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಮಣ್ಣಿನ ಆರೋಗ್ಯ ವೃದ್ಧಿ ಆಗುತ್ತೆ. ಉದಾಹರಣೆಗೆ ನೀವು ಒಂದು ಅಡಿಕೆ ಬೆಳೆಯನ್ನು ಬೆಳೆದು ಅದರಲ್ಲಿರುವಂಥ ಸುಲಿ ಬೆಳೆಯನ್ನು ಸುಲಿದ್ಬಿಟ್ಟು ಬೇಯಿಸಿ ಮಾರಾಟ ಮಾಡೋದು ನಿಮ್ಮ ಆರ್ಥಿಕ ವೃದ್ಧಿಗೋಸ್ಕರ ಅವಶ್ಯಕತೆ ಇದೆ. ಆದರೆ ಅದ್ರ ಜೊತೆಗೆ ಕೆಲವೊಂದು ತ್ಯಾಜ್ಯಗಳಾದಂಥ ಅದ್ರ ಅಡಿಕೆ ಸಿಪ್ಪೆ ಇರ್ಬೋದು, ಹಾಳೆ, ಇಂಥದನ್ನೆಲ್ಲ ನಾವು ತಗೊಂಡೋಗಿ ಹೊರಗಡೆ ಎಸ್ದಾಗ ಅದರಿಂದ ಏನಾಗುತ್ತೆ, ಅಷ್ಟು ಪೋಷಕಾಂಶಗಳು ನಮ್ಮ ಹೊಲದಿಂದ ನಮ್ಮ ವ್ಯರ್ಥವಾಗಿ ಹೋಗ್ತವೆ. ಮತ್ತು ನೀವು ಎಲ್ಲೋ ರಸ್ತೆ ಬದಿ ಸುರಿದು ಬಂದಾಗ ಅಲ್ಲಿ ಪೊಲ್ಯೂಷನ್ ಆಗುತ್ತೆ, ಒಂದು ನೀರಿನ ಹರಿವಿಗೆ ತೊಂದರೆ ಆಗುತ್ತೆ, ಮತ್ತು ವಾಹನ ಸಂಚಾರ ಮಾಡೋರಿಗೆ ತೊಂದರೆ ಆಗುತ್ತೆ, ಮತ್ತು ನೀವು ಅದು ಬೆಂಕಿ ಹಾಕಿದಾಗ ಅದು ವಾತಾವರಣ ಕಲುಷಿತ ಆಗುತ್ತೆ. ಅದನ್ನು ಅಷ್ಟು ಪೋಷಕಾಂಶಗಳನ್ನ ವ್ಯರ್ಥ ಮಾಡಬಹುದಾಗಿ ನಮ್ಮ ಏನು ಅಡಿಕೆ ಸಿಪ್ಪೆ ಏನಿದೆ ಇದು ಸಾಕಷ್ಟು ಇದರಲ್ಲಿ ಪೊಟ್ಯಾಷ್ ಅಂಶ ಜಾಸ್ತಿ ಇದೆ. ನಮ್ಮ ಅಡಿಕೆ ಬೆಳೆಗೆ ಪೊಟ್ಯಾಷ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು. ಹಾಗಾಗಿ ನಮಗೆ ಈ ಒಂದು ಅಡಿಕೆ ಸಿಪ್ಪೆಯಲ್ಲಿರುವಂಥ ಒಂದು ಪೋಷಕಾಂಶಗಳನ್ನ ಮತ್ತೆ ಗೊಬ್ಬರವನ್ನಾಗಿ ಪರಿವರ್ತಿಸಿ ನಾವು ನಮ್ಮ ತೋಟಕ್ಕೆ ಬಳಸೋದ್ರಿಂದ ನಮ್ಮ ಮಣ್ಣು ಅಡಿಕೆ ತೋಟದ ಮಣ್ಣನ್ನು ಹೆಚ್ಚು ಫಲವತ್ತತೆಯಾಗಿ ಮಾಡ್ಕೋಬೋದು. ಆದರೆ ಹಾಗಂತೇಳಿ ನಾವು ಈ ಅಡಿಕೆ ಸಿಪ್ಪೆನ ರೈತರು ಅವರ ಅಡಿಕೆ ತೋಟದಲ್ಲಿ ಬಳಸದೇ ಇರೋದಕ್ಕೆ ಕಾರಣಗಳಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸಾಕಷ್ಟು ಕಾರಣಗಳಿದೆ. ಯಾಕೆ ಅಡಿಕೆ ಸಿಪ್ಪೆಯನ್ನು ಅವರು ಹೊರಗಡೆ ಹೋಗಿ ಎಸಿತಾರೆ ಅಂತಂದರೆ ಅದು ಬೇಗ ಕಳಿಯೋದಿಲ್ಲ, ಅದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಬೇಗ ಕಳಿಯೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಅದನ್ನು ತಗೊಂಡೋಗಿ ಎಲ್ಲಾದರೂ ರಸ್ತೆ ಬದಿ ಎಸಿತಾರೆ. ಅದ್ರ ಬದಲಾಗಿ ಅದು ಯಾಕೆ ಕಳಿಯೋದಿಲ್ಲ ಅಂತಂದರೆ ಅದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ ಮತ್ತು ಅದರಲ್ಲಿ ಸಾರಜನಕ ಅಂಶ ಕಡಿಮೆ ಇರೋದ್ರಿಂದ ಅದು ಬೇಗ ಕರಗೋದಿಲ್ಲ. ಅದನ್ನು ಹೇಗೆ ನಾವು ಒಂದು 5ರಿಂದ 6 ತಿಂಗಳಲ್ಲಿ ಒಂದು ಉತ್ತಮವಾದ ಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಈಗ ನಾವು ಏನು ಮಾಡಬೇಕು ಅಂತಂದರೆ, ಈಗ ಅಡಿಕೆ ಸಿಪ್ಪೆ ನಾವು ಇದು ಅಡಿಕೆನ ಸುಲಿದ ನಂತರ ಒಂದು ತಿಂಗಳು ಅಥವಾ 2 ತಿಂಗಳು ಸ್ವಲ್ಪ ಹಸಿ ಇರೋ ಸಿಪ್ಪೆ ಆದರೆ ಸ್ವಲ್ಪ ಆರಬೇಕು. ಅದು ಮಾಯಿಶ್ಚರ್, ತೇವಾಂಶ ಕಡಿಮೆ ಆಗಬೇಕು. ತೇವಾಂಶ ಕಡಿಮೆ ಆದಾಗ ಏನು ಮಾಡಬೇಕು ಅಂತಂದರೆ ಈ ಥರ ಒಂದು ತೊಟ್ಟಿನ ಮಾಡ್ಕೊಂಬಿಟ್ಟು ಒಂದು 5 ಅಡಿ ಅಗಲ ಇರೋವಂಥದ್ದು, ಒಂದು 5 ಅಡಿ ಎತ್ತರ ಇರುವಂಥ ಒಂದು ತೊಟ್ಟಿನ ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಗಾಳಿ ಆಡೋ ಥರ ಅಲ್ಲಲ್ಲಿ ಸಂದುಗಳಿದ್ದರೆ ಒಳ್ಳೆಯದು. ಅಂದರೆ ಗಾಳಿ ಆಡಿದಷ್ಟು ನಿಮಗೆ ಚೆನ್ನಾಗಿ ಯಾವುದೇ ಒಂದು ಕಾಂಪೋಸ್ಟ್ ಬೇಗ ಗೊಬ್ಬರವಾಗಿ ಒಳ್ಳೆ ಕಾಂಪೋಸ್ಟ್ ಆಗಿ ಪರಿವರ್ತನೆ ಆಗಬೇಕು ಅಂದರೆ ಸಾಕಷ್ಟು ಗಾಳಿ ಆಡಬೇಕು. ಮತ್ತು ತೇವಾಂಶ ಯಾವಾಗಲೂ ಕೂಡ ಹದ ಸರಿಯಾಗಿರಬೇಕು. ಮತ್ತು ಆದಷ್ಟು ನಾವು ಅದನ್ನು ನೆರಳಿರೋ ಪ್ರದೇಶದಲ್ಲಿ ಈ ಥರ ಒಂದು ತೊಟ್ಟಿನ ಮಾಡ್ಕೋಬೇಕಾಗುತ್ತೆ. ಈಗ ಕಾಂಪೋಸ್ಟೀಕರಣ ಮಾಡ್ಬೇಕಾದ್ರೆ ಅಡಿಕೆ ಸಿಪ್ಪೆನ ಮೊದಲನೇದಾಗಿ ಅದನ್ನು ಸ್ವಲ್ಪ ದಿನ ತುಂಬ ಹಸಿ ಇತ್ತು ಅಂದರೆ ಸ್ವಲ್ಪ ಒಣಗಿಸ್ಕೋಬೇಕು. ಚಾಲಿ ಸಿಪ್ಪೆ ಆದರೆ ನೇರವಾಗಿ ಬಳಸ್ತೀವಿ. ನೇರವಾಗಿ ಬೆಳೆಸ್ಬೇಕಾದ್ರೆ ಒಂದು ತೊಟ್ಟಿ ಬೇಕು. ಆ ತೊಟ್ಟಿ ಯಾವ ಥರ ಎಲ್ಲಿ ಸ್ಥಾಪನೆ ಮಾಡಬೇಕು ಆ ಒಂದು ಕಾಂಪೋಸ್ಟ್ ತೊಟ್ಟಿ ಅಂದರೆ ಸ್ವಲ್ಪ ಎತ್ತರ ಪ್ರದೇಶದಲ್ಲಿ, ನೀರಿನ ಲಭ್ಯತೆ ಇರುವಂಥದ್ದು, ನೀರು ಅವಾಗ ಚಿಮ್ಸ್ತಾ ಇರಬೇಕಾದ್ರೆ ನೀರಿನ ಲಭ್ಯತೆ ಇರುವಂಥ ಪ್ರದೇಶದಲ್ಲಿ, ಮತ್ತು ತುಂಬ ನೆರಳಿರುವಂಥ ಪ್ರದೇಶದಲ್ಲಿ, ಸೂರ್ಯನ ಕಿರಣಗಳು ಎಲ್ಲಿ ನೇರವಾಗಿ ಬೀಳೋದಿಲ್ವೋ ಆ ಥರ ದೊಡ್ಡ ಮರದ ಬುಡದಲ್ಲಿ, ಇಲ್ಲ ಅಂತಂದರೆ ಒಂದು ಸಣ್ಣ ಶೆಡ್ ಮಾಡಿಕೊಂಡು ನೀರು ಅಥವಾ ಬಿಸಿಲು ನೇರವಾಗಿ ಬೀಳದೇ ಇರೋ ಥರ ಈ ಥರ ಒಂದು ಶೆಡ್ ಮಾಡಿಕೊಂಡು ಕೂಡ ಮಾಡೋದ್ರಿಂದ ಸಾಕಷ್ಟು ಚೆನ್ನಾಗಾಗುತ್ತೆ. ತದನಂತರ ನಾವೇನು ಮಾಡಬೇಕು ಅಂತಂದರೆ ಲೇಯರ್ ಬೈ ಲೇಯರ್ ಈ ಥರ ತೊಟ್ಟಿಯನ್ನು ನಿರ್ಮಾಣ ಮಾಡಿದ ಮೇಲೆ ಅದನ್ನು ಹಂತವಾಗಿ ನಾವೇನು ಮಾಡಬೇಕು, ಕಸವನ್ನು ತುಂಬಬೇಕು. ಒಂದೇ ಎಲ್ಲ ಕಸನ ಒಂದೇ ದಿನ ತಕ್ಷಣ ತುಂಬಿದ್ರೆ ಅಷ್ಟು ಸೂಕ್ತ ಆಗೋದಿಲ್ಲ. ಯಾಕೆಂದರೆ ನಾವು ಅದಕ್ಕೆ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಈ ಕೆಲವೊಂದು ಇನ್ಪುಟ್ಸ್ಗಳನ್ನ ಆ್ಯಡ್ ಮಾಡಬೇಕು. ಹಾಗಾಗಿ ಫಸ್ಟ್ ಏನು ಮಾಡಬೇಕು ಅಂದರೆ ಕೆಳಬದಿಗೆ ಒಂಚೂರು ಕೆಂಪು ಮಣ್ಣನ್ನು ಒಂದು 4-5 ಬುಟ್ಟಿ ಕೆಂಪು ಮಣ್ಣನ್ನು ಹಿಂಗೆ ಹಾಕ್ಕೋಬೇಕು. ಅದ್ರ ಮೇಲೆ ಅಡಿಕೆ ಸಿಪ್ಪೆನ 1 ಅಡಿಯಷ್ಟು ತುಂಬಬೇಕು ಚೆನ್ನಾಗಿ. ಅಡಿಕೆ ಸಿಪ್ಪೆಯನ್ನು ತುಂಬಿ ಅದ್ರ ಮೇಲೆ ಈ ಸೂಕ್ಷ್ಮ ಜೀವಿಗಳ ಸಂಕೀರ್ಣ ಅಂತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ.
ವೇಸ್ಟ್ ಇದು ಕೆಲವೊಂದು ಸೂಕ್ಷ್ಮ ಜೀವಿಗಳು ಅವು ಬೇಗನೆ ತಿಂದ್ಬಿಟ್ಟು ಇದನ್ನು ಗೊಬ್ಬರವಾಗಿ ಕನ್ವರ್ಟ್ ಮಾಡೋದು, ಸೂಕ್ಷ್ಮ ಜೀವಿಗಳ ಸಂಕೀರ್ಣ ಸಿಗುತ್ತೆ, ಅದನ್ನು ಒಂದು 100 ಗ್ರಾಮು ಹಾಕಬೇಕು. ಆಮೇಲೆ ಒಂದು ಕೆ ಜಿಯಷ್ಟು ಯೂರಿಯಾವನ್ನು 1 ಲೀಟ್ರ್ ನೀರಿಗೆ ಒಂದು 5-6 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಚಿಮುಕ್ಸ್ಬೇಕು. ಯಾಕೆಂತಂದರೆ ಅಡಿಕೆ ಸಿಪ್ಪೆಯಲ್ಲಿ ಸಾರಜನಕ ಅಂಶ ಕಡಿಮೆ ಇರೋದ್ರಿಂದ ಕಳೆಯುವಿಕೆ ಸ್ಲೋ ಆಗುತ್ತೆ. ಅದನ್ನು ಸ್ವಲ್ಪ ಸಾರಜನಕ ಪ್ರಮಾಣವನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ನಾವು ಯೂರಿಯಾವನ್ನು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲ ನಾನು ಯೂರಿಯಾವನ್ನು ಆ್ಯಡ್ ಮಾಡೋಕ್ಕೆ ಇಷ್ಟ ಇಲ್ಲ, ಸಾವಯವ ಮಾಡ್ತೀನಿ ಅಂತಂದರೆ ಗಂಜಲವನ್ನು ಜಾಸ್ತಿ ಒಂದು 10 ಲೀಟ್ರಷ್ಟು ಗಂಜಲವನ್ನು ಇದ್ರ ಮೇಲೆ ಚಿಮುಕ್ಸೋದ್ರಿಂದನೂ ಅದನ್ನು ಸಾರಜನಕವನ್ನು ಬ್ಯಾಲೆನ್ಸ್ ಮಾಡ್ಬೋದು. ತದನಂತರ ಅದರ ಮೇಲೆ ನಾವು ಸಗಣಿ ಬಗಡ ಎಷ್ಟು ಸಾಧ್ಯ, ಎಷ್ಟು ಎಕ್ಸೆಸ್ ನಿಮ್ಮ ಹತ್ರ ಇದೆಯೋ ಅಷ್ಟು ಸಗಣಿ ಬಗಡವನ್ನು ನೀರು ಥರ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಸಿಪ್ಪೆನೆಲ್ಲ ತೊಯ್ಯೋ ಥರ ಸಗಣಿ ಬಗಡ ಹಾಕಬೇಕು. ಸಗಣಿ ಬಗಡದ ಮೂಲಕ ನಾವು ಸೂಕ್ಷ್ಮ ಜೀವಿಗಳನ್ನ ಪೂರೈಕೆ ಮಾಡ್ತೀವಿ. ಅದೇ ನಂತರ ಈ ಒಂದು ಲೇಯರ್ ಆಯಿತು, ಒಂದು ಲೇಯರ್. ಇದೇ ಥರ ಅದ್ರ ಮೇಲೆ ಇನ್ನೊಂದು ಅಡಿ ಅಡಿಕೆ ಸಿಪ್ಪೆ ಹಾಕೋದು. ಇದೇ ಥರ ಮತ್ತೆ ಒಂದು ಸಾರಜನಕಯುಕ್ತ ಒಂದು ನೀರು, ಯೂರಿಯಾನೋ ಅಥವಾ ಗಂಜಲನೋ ಹಾಕಬೇಕು. ಇಲ್ಲಾಂತ ಸಗಣಿ ಬಗಡ ಹಾಕಬೇಕು. ಮತ್ತು ಸೂಕ್ಷ್ಮಾಣು ಜೀವಿಗಳ ಸಂಕೀರ್ಣ ಒಂದು 100 ಗ್ರಾಮ್ ಹಾಕಬೇಕು. ಇದೇ ಥರ ಒಂದು 5 ಅಡಿ ತೊಟ್ಟಿ ಇತ್ತು ಅಂದರೆ 6 ಅಡಿವರೆಗೂ ಒಂದು ತೊಟ್ಟಿ ಮಟ್ಟಕ್ಕಿಂತ 1 ಅಡಿ ಎತ್ತರದಷ್ಟು ಕಸವನ್ನು ತುಂಬಿಬಿಟ್ಟು ಮೇಲ್ಗಡೆ ಚೆನ್ನಾಗಿ ಸಗಣಿ ಬಗ್ಗಡವನ್ನು ಹಾಕಿ ಕವರ್ ಮಾಡಬೇಕು. ಅಂದರೆ ಪ್ರತಿ ಸೇಮ್ ಪ್ರೊಸೀಜರ್ ಒಂದೇ ಥರ, ಬಟ್ ಆ ಥರ 5 ಲೇಯರ್ ಮಾಡಬೇಕು. ಒಂದು ಲೇಯರಿಗೆ, ಪ್ರತಿ ಲೇಯರಿಗೂ ನೀವೇನು ಹಾಕಬೇಕು ಅಂತಂದರೆ ಸಗಣಿ ಬಗ್ಗಡ, ಗಂಜಲ ಮತ್ತು ಸೂಕ್ಷ್ಮ ಜೀವಿಗಳ ಸಂಕೀರ್ಣವನ್ನು ಹಾಕಬೇಕು. ತದನಂತರ ಇದೇ ಥರ ಮತ್ತೆ ಅಡಿಕೆ ಸಿಪ್ಪೆ ಹಾಕೋದು, ಮತ್ತೆ ಇವನ್ನೇ ರಿಪೀಟ್ ಮಾಡ್ತಾ ಮಾಡ್ತಾ 6 ಲೇಯರ್ನ ಮಾಡ್ತೀರಾ. ಆವಾಗ ಅದೇನಾಗುತ್ತೆ, ಸ್ವಲ್ಪ ದಿನ ನಂತರ ಕುಸಿಯುತ್ತೆ. ಕುಸ್ತಾ 3 ತಿಂಗಳ ನಂತರ ಏನು ಮಾಡ್ಬೋದು ನೀವು ಅಂತಂದರೆ, 3 ತಿಂಗಳವರೆಗೂ ನೀವು ಏನು ಕೆಲಸ ಅಂತಂದರೆ ವಾರಕ್ಕೆ 2 ಸಲ ನೀರು ಚಿಮುಕ್ಸ್ತಾ ಇರಬೇಕು. ಅತಿಯಾದ ತೇವಾಂಶ ಕೂಡ ಇರಬಾರ್ದು ಇದರಲ್ಲಿ. ತೊಟ್ಟಿಲಿ ನೋಡಿ ಹದವಾಗಿರ್ಬೇಕು. ಈ ಥರ ಅತಿಯಾದ ತೇವಾಂಶ ಕೂಡ ಇರಬಾರ್ದು, ಫುಲ್ಲು ಡ್ರೈ ಕೂಡ ಆಗಬಾರ್ದು. ಫುಲ್ ಡ್ರೈ ಕೂಡ ಆಗಬಾರ್ದು. ನಾವು ಯಾವ ಥರ ತೇವಾಂಶವನ್ನು ಮೇಂಟೈನ್ ಮಾಡ್ಬೇಕಂದ್ರೆ ಹದವಾಗಿರ್ಬೇಕಿದೆ. ಹದವಾಗಿ ಈ ಥರ ಮೇಂಟೈನ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಎಲ್ಲ ಇವುಗಳು ಏನಾಗ್ತವೆ, ಸ್ವಲ್ಪ ದಿನ ಬಿಟ್ಬಿಟ್ಟು ಸ್ವಲ್ಪ ಒಂದು 3 ತಿಂಗಳ ನಂತರ ಏನಾಗುತ್ತೆ, ಎಲ್ಲ ಅಡಿಕೆ ಸಿಪ್ಪೆ ಏನಿದೆ ಮೃದುವಾಗುತ್ತೆ. ಮೃದುವಾಗಿ ಮೆದುವಾದಾಗ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಎರೆಹುಳುವನ್ನು ಬಿಡಬೇಕು. ಒಂದು ತೊಟ್ಟಿಗೆ ಒಂದು 5 kg ಅಷ್ಟು ಎರೆಹುಳನ್ನ ತಗೊಂಬಂದು ನಮ್ಮ ಮಹಾವಿದ್ಯಾಲಯದಲ್ಲಿ ದೊರೆಯುತ್ತೆ. ಅಲ್ಲಿ ನಾವು ಎರೆಹುಳುಗಳನ್ನ ತಗೊಂಬಂದು ಬಿಟ್ಟಾಗ ಅಲ್ಲಿಂದ 2 ತಿಂಗಳಲ್ಲಿ ನೀವು ವಾರಕ್ಕಿಂದ 2 ಸಲ ನೀರು ಚಿಮುಕ್ಸ್ತಾ ಇರಬೇಕು. ಯಥೇಚ್ಛವಾಗಿ ಬಿಡಬಾರ್ದು. ಎಷ್ಟು ಹದ, ಒಂದು ಇಲ್ಲಿ ಏನು ನಿಮಗೆ ಚಿತ್ರದಲ್ಲಿ ಕಾಣ್ತದೆ ಇಷ್ಟು ಹದ ಇರಬೇಕು. ಈ ಥರ ಇದ್ದಾಗ ನಿಮಗೆ ಒಳ್ಳೆ ರೀತಿಲಿ ಎರೆಹುಳುಗಳು ಇದನ್ನೆಲ್ಲ ತಿಂದ್ಬಿಟ್ಟು, ನೋಡಿ ಎಷ್ಟೊಂದು ಮರಿಗಳಿದ್ದಾವೆ. ಇವು ಎರೆಹುಳುಗಳು ಎಲ್ಲ ಇದನ್ನು ತಿಂದು, ಪ್ರತಿ ಎರೆಹುಳು ಅದರ ದೇಹ ತೂಕದಷ್ಟು ಪ್ರತಿದಿನ ಕಸವನ್ನು ತಿನ್ನುತ್ತೆ. ಅಲ್ಲಿಂದ 2 ತಿಂಗಳಿಗೆ ಪೂರ್ತಿ ಅಡಿಕೆ ಸಿಪ್ಪೆಯನ್ನು ತಿಂದ್ಬಿಟ್ಟು ಎರೆಹುಳುವನ್ನಾಗಿ ಕನ್ವರ್ಟ್ ಮಾಡುತ್ತೆ. ಈಗ ಇನ್ನೂ ಇದು 4 ತಿಂಗಳದ್ದು, ಈಗ ನೀವೇನು ನೋಡ್ತಾ ಇದ್ದೀರಾ, ಇದು 4 ತಿಂಗಳಿಗೆ ಆಗಿರೋ ಕಾಂಪೋಸ್ಟು. ಇಷ್ಟು ಚೆನ್ನಾಗಾಗಿದೆ ಅಂತಂದರೆ ನೋಡಿ, ಇದು ಕಾಯಿರ್ಪಿತ್ ಗೊಬ್ಬರ ಕಂಡಂಗೆ ಕಾಣುತ್ತೆ. ಅಷ್ಟು ಚೆನ್ನಾಗಿ ಕಾಂಪೋಸ್ಟ್ ಆಗಿದೆ ಬರೀ 4 ತಿಂಗಳಿಗೆ. ಇನ್ನೂ 1 ತಿಂಗಳು ಬಿಟ್ಟರೆ ಇದು ಪೂರ್ತಿ ಇನ್ನೂ ಚೆನ್ನಾಗಿ ಇದು ಎರೆಹುಳುಗಳು ತಿಂದು ಎರೆಹುಳು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇಲ್ಲಿ ನಾವು ಕಾಲೇಜಲ್ಲಿ ನೀವು ಬಂದು ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಈ ಥರ ಒಂದು ಎಲ್ಲ ಡೆಮೋ ಮಾಡಿದ್ದೀವಿ. ಈಗ ಆಲ್ರೆಡಿ ಇದು 4 ತಿಂಗಳದ್ದು ಗೊಬ್ಬರ ಈ ಥರ ಇದೆ. ಇನ್ನೊಂದು ತಿಂಗಳಲ್ಲಿ ಪೂರ್ತಿ ಗೊಬ್ಬರ ಆಗುತ್ತೆ, ಎರೆಹುಳು ಗೊಬ್ಬರ ಆಗುತ್ತೆ. ಇದನ್ನು ಬಂದು ನೋಡ್ಕೊಂಡು ಹೋಗ್ಬೋದು. ನೋಡ್ಕೊಂಡು ಹೋದರೆ ನಿಮಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಈ ಥರ ಒಂದು ಎರೆಹುಳದ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಪೂರ್ತಿಯಾಗಿ. ಇದಕ್ಕೆ ಒಂದು 5ರಿಂದ 6 ತಿಂಗಳು ಬೇಕಾಗುತ್ತೆ. ನೀವು ಮುಖ್ಯವಾಗಿ ಅಲ್ಲಿ ತೊಟ್ಟಿ ಮಾಡ್ಬೇಕಾದ್ರೆ ಗಮನಿಸಬೇಕಾಗಿರೋದು ಅಂತಂದರೆ, ಸರಿಯಾದ ರೀತಿಯಲ್ಲಿ ತೇವಾಂಶವನ್ನು ಮೇಂಟೈನ್ ಮಾಡಬೇಕು. ನೆರಳಿರಬೇಕು, ತೊಟ್ಟಿ ಮೇಲೆ ನೆರಳಿರಬೇಕು. ತೇವಾಂಶ ಅತಿಯಾದ ನೀರನ್ನು ಹಾಕಬಾರ್ದು, ಹದವನ್ನು ಮೇಂಟೈನ್ ಮಾಡಬೇಕು. ಮತ್ತು ಇದು 3 ತಿಂಗಳವರೆಗೂ ಯಾವುದೂ ಎರೆಹುಳು ಬಿಡೋದು ಬೇಡ. 3 ತಿಂಗಳ ನಂತರ ವಾರಕ್ಕೆ 2 ಸಲ ನೀರು ಬಿಡ್ತಾ ಇದ್ದಾಗ ಕಸ ಮೃದು ಆಗುತ್ತಲ್ವ, 3 ತಿಂಗಳ ನಂತರ ಎರೆಹುಳುವನ್ನು ಬಿಡಬೇಕು. ಆಮೇಲೆ ಇದೇ ಥರ 2 ತಿಂಗಳು ಸರಿಯಾದ ಹದವನ್ನು ಮೇಂಟೈನ್ ಮಾಡಿದ್ರಿ ಅಂತಂದರೆ 5ರಿಂದ 6 ತಿಂಗಳಲ್ಲಿ ಎಲ್ಲ ನಿಮ್ಮ ಅಡಿಕೆ ಸಿಪ್ಪೆ ಈ ಥರ ಗೊಬ್ಬರವಾಗಿ ಪರಿವರ್ತಿತ ಆಗುತ್ತೆ. ಎಲ್ಲ ರೈತರು ಕೂಡ ತಮ್ಮ ಕೃಷಿ ತ್ಯಾಜ್ಯಗಳನ್ನ ರಸ್ತೆ ಬದಿ ಎಲ್ಲ ಚೆಲ್ಲಿ ಹಾಳು ಮಾಡೋ ಬದಲಾಗಿ ಈ ಥರ ಅದನ್ನು ಒಳ್ಳೆಯ ಒಂದು ಕಾಂಪೋಸ್ಟ್ ಆಗಿ ಬಳಸೋದು. ಆಮೇಲೆ ಈ ಒಂದು ಅಡಿಕೆ ಸಿಪ್ಪೆಯ ಕಾಂಪೋಸ್ಟಲ್ಲಿ 3% ಪೊಟ್ಯಾಷ್ ಅಂಶ ಇರೋದು ಕಂಡುಬಂದಿದೆ. ಅಡಿಕೆ ಬೆಳೆಯೂ ಕೂಡ ಯಥೇಚ್ಛವಾಗಿ ಪೊಟ್ಯಾಷ್ ಅವಶ್ಯಕತೆ ಇರೋದ್ರಿಂದ ಇದು ಅಡಿಕೆ ಬೆಳೆಗೆ ಹೆಚ್ಚು ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಅದಕ್ಕೆ ಎಲ್ಲರೂ ಕೂಡ ಈ ಥರ ಒಂದು ಪದ್ಧತಿನ ಅಳವಡಿಸ್ಕೊಂಡು ನಮ್ಮಲ್ಲಿರುವಂಥ ಅಡಿಕೆ ಸಿಪ್ಪೆಯನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ ಆದಂಥ 6361596337ಕ್ಕೆ ಕರೆ ಮಾಡ್ಬೋದು.
ಆಮೇಲೆ ನಮ್ಮ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗಕ್ಕೂ ಕೂಡ ವಿಸಿಟ್ ಮಾಡಿ ಈ ಒಂದು ನಾವು ಯಾವ ಥರ ಪದ್ಧತಿನ ಅಳವಡಿಸ್ಕೊಂಡಿದ್ದೀವಿ ಅಂತ ನೀವು ಪ್ರತ್ಯಕ್ಷವಾಗಿ ನೋಡ್ಬೋದು. ಧನ್ಯವಾದಗಳು.